ಸರಿಯಾದ ಟೈಮ್ಗೆ ಊರ್ಮಿಳಾ ಆಂಟಿ ಬಂದರು. ನನಗೆ ಅವ್ರ ಮೇಲೆ ಪೂರ್ತಿ ನಂಬಿಕೆ ಇದೆ. ಅಜ್ಜಿ ಹತ್ರ ಮಾತಾಡಿ ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ. ನೀನು ಮಾಡಿರೋ ಆ ಒಂದು ತಪ್ಪು ಇದಕ್ಕೆಲ್ಲ ಕಾರಣ ಕಮಲಿ. ಕಮಲಿ ಅವರೇ, ನಿಮಗೆ ಖುಷಿ ಆಗ್ತಿಲ್ವಾ? ಹ್ಞೂ ಸರ್, ಖುಷಿ ಆಯ್ತೈತೆ. ಮತ್ತ್ಯಾಕೆ ಹೀಗಿದ್ದೀರಾ? ಓ, ನೀವಿನ್ನೂ ಶಾಕಲ್ಲ ಇದ್ದೀರಾ ಅನ್ಸುತ್ತೆ. ಮನೆ ಬಿಟ್ಟು ಹೊರಟಿದ್ದು, ಇನ್ಯಾರ್ದೋ ಕೈಗೆ ಕೀ ಕೊಟ್ಟಿದ್ದು, ಎಲ್ಲ ಮುಗ್ದೇ ಹೋಯ್ತು ಅಂತ ಅಂದ್ಕೊಂಡಿರೋ ಟೈಮಲ್ಲಿ ದೇವ್ರ ಥರ ಊರ್ಮಿಳಾ ಆಂಟಿ ಬಂದಿದ್ದು ನಂಬಕ್ಕೆ ಆಗ್ತಿಲ್ಲ ಅಲ್ವಾ? ಹ್ಞೂ ಸರ್. ಇನ್ನೇನು ಯೋಚನೆ ಇಲ್ಲ ಕಮಲಿ ಅವರೇ. ನಾವು ಈ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇನ್ಯಾವತ್ತೂ ಬರಲ್ಲ. ನಮ್ಮ ಖುಷಿನ ಯಾರೂ ಕಿತ್ಕೊಳ್ಳೋದಕ್ಕಾಗಲ್ಲ. ಊರ್ಮಿಳಾ ಚಿಕ್ಕಮ್ಮ ಹೇಳಿದ ಮಾತು ಕೇಳ್ದಾಗಿಂದ ನನಗೆ ಖುಷಿಯಾಗಿರೋಕ್ಕೆ ಆಯ್ತಾ ಇಲ್ಲ ಸರ್. ನಾನು ಏನು ತಪ್ಪು ಮಾಡಿದ್ನೋ ನನಗೆ ಅರ್ಥ ಆಯ್ತಿಲ್ಲ. ಕಮಲಿ ಅವರೇ, ನಾನು ಜೈಲಿಂದ ಹೊರಗೆ ಬಂದರೂ ಸಮಾಧಾನ ಆಗಿರಲಿಲ್ಲ. ನಾವು ಈ ಮನೆ ಬಿಟ್ಟು ಹೋಗಬೇಕು ಅನ್ನೋ ವಿಷಯ ಗೊತ್ತಾದ ಮೇಲಂತೂ ನಾನು ತುಂಬಾ ಯೋಚನೆ ಮಾಡಿದ್ದೆ. ಈ ವಯಸ್ಸಲ್ಲಿ ಅಪ್ಪ ಅಮ್ಮಂಗೆ ಇಷ್ಟೊಂದು ತೊಂದರೆ ಆಗುತ್ತೆ. ನನ್ನೇ ನಂಬ್ಕೊಂಡ್ಬಂದಿರೋ ನಿಮಗೆ ನನ್ನಿಂದ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ. ಆದರೆ ಈಗ ನಾನು ತುಂಬ ಖುಷಿ ಆಗ್ತಿದೆ ಕಮಲಿ ಅವರೇ. ಇನ್ನು ಅಜ್ಜಿಗೆ ಅವ್ರು ಮಾಡಿ ತಪ್ಪಿನ ಅರಿವಾದರೆ ಅಷ್ಟೇ ಸಾಕು. ಅಜ್ಜಿಗೆ ಅವ್ರ ತೆಪ್ಪಿನ ಅರಿವಾಗ್ಬೋದು, ಆದರೆ ನನಗೆ ನಾನು ಮಾಡಿರೋ ತೆಪ್ಪೇನು ಅಂತಾನೆ ಅರ್ಥ ಆಯ್ತಾ ಇಲ್ಲ. ಏನದು? ನಾನು ಏನು ಮಾಡೀನಿ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ವಿಷಯ ಮೇಡಮ್, ಬರೋದಕ್ಕೆ ಹೇಳಿದ್ರೆ? ನಮ್ಮ ಅತ್ತೆಯವರು ವಿಲ್ ವಿಷಯವಾಗಿ ಮಾತಾಡಬೇಕಾಗಿತ್ತು. ಅನ್ನಪೂರ್ಣ ಮೇಡಮ್ ಅವರು ಆಲ್ರೆಡಿ ವಿಲ್ ಬರ್ದಾಗಿದೆಯಲ್ಲ ಮೇಡಮ್? ಹೌದು, ಆದರೆ ಅದರಲ್ಲಿ ಕೆಲವು ಬದಲಾವಣೆಗಳು ಆಗೋದಿದೆ. ಅದಕ್ಕೋಸ್ಕರ ರೀರೈಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ತಾರಾ ಅವ್ರ ಮನೆಯಲ್ಲಿ ನಮ್ಮ ಅತ್ತೆಯವರು ಎಲ್ಲರ ಮುಂದೆನೂ ವಿಲ್ನ ಡಿಕ್ಲೇರ್ ಮಾಡೋಣ ಅಂತ ಅತ್ತೆಯವರು ಹೇಳಿದ್ದಾರೆ. ಸೊ ಈ ವಿಷಯನ ತಾರಾ ಅವ್ರಿಗೆ ಫೋನ್ ಮಾಡಿ ತಿಳಿಸಿ. ಓಕೆ ಮೇಡಮ್. ಹಲೋ. ಹಲೋ ಮೇಡಮ್, ನಮಸ್ತೆ. ನಾನು ಲಾಯರ್ ಪಂಡಿತ್ ಮಾತಾಡ್ತಿರೋದು. ಮಹಾಜನ್ ಮನೆಯಿಂದಲೇ ಮಾತಾಡ್ತಿದ್ದೀನಿ ಮೇಡಮ್. ಹೇಳಿ, ಏನು ವಿಷಯ? ನಾಳೆ ಅನ್ನಪೂರ್ಣ ಮೇಡಮ್ ಅವರು ಹೊಸ ವಿಲ್ ಬರೆಸ್ತಾ ಇದ್ದಾರೆ. ಅದು ನಿಮ್ಮನೇಲೇ ಆಗುತ್ತೆ. ನಮ್ಮನೆಲ್ಲ? ಹೌದು, ನಾಳೆ 10 ಗಂಟೆಗೆ ಬರ್ತಾ ಇದ್ದೀವಿ. ರೆಡಿಯಾಗಿದ್ದು ಬಿಡಿ. ಹಾಗೆ ಅಲ್ಲಿ ಮುಖ್ಯವಾಗಿ ಕಮಲಿ ಅವ್ರು ಇರಬೇಕಂತ ಮೇಡಮ್ ಅವರು ಹೇಳಿದ್ದಾರೆ. ಅವ್ರಿಗೆ ವಿಷಯ ತಿಳಿಸ್ಬಿಡಿ. ಸರಿ, ನೀವಿನ್ನು ಹೊರಡಿ. ನಾಳೆ ಶಾಪ್ 10 ಗಂಟೆಗೆ ತಾರಾ ಅವ್ರ ಮನೆಯಲ್ಲಿ ನಾವು ಭೇಟಿಯಾಗೋಣ. ಓಕೆ ಮೇಡಮ್. ಇದೇನಿದು? ಅವರು ವಿಲ್ ಬರ್ಸೋಕೆ ನಮ್ಮನೆಗೆ ಯಾಕೆ ಬರ್ತಾರೆ? Mom, what is this? ಅಜ್ಜಿ ಮತ್ತೆ ವಿಲ್ ಬರಿತಾ ಇದ್ದಾರಾ? ಅಲ್ಲ, ಅಜ್ಜಿಗೆ ನೀವು ಬಂದಿರೋ ವಿಷಯನೇ ಗೊತ್ತಿಲ್ಲ. ಬಟ್ ನೀವು ನೋಡಿದ್ರೆ ಅಜ್ಜಿ ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ ಅಂತೆಲ್ಲ ಲಾಯರ್ಗೆ ಹೇಳ್ತಾ ಇದ್ರಿ. ಅಜ್ಜಿ ನಿಮಗೆ ಇದನ್ನೆಲ್ಲ ಫೋನಲ್ಲಿ ಹೇಳಿದ್ರ ಮಾಮ್? ಮಾಮ್, ಯಾಕೆ ನಗ್ತಾ ಇದ್ದೀರಾ? ನಾನು ಏನಾದರೂ ಜೋಕ್ ಮಾಡಿದ್ನಾ? ಜೋಕ್ ಅಲ್ಲದೆ ಮತ್ತಿನ್ನೇನು ಬೇಬಿ, ನಿಮ್ಮ ಅಜ್ಜಿ ನನ್ನ ಹತ್ರ ಹೇಳ್ತಾರ? ಹಾಂ, ನಿನಗೆ ಒಂದು ಸತ್ಯ ಹೇಳ. ಇಷ್ಟು ದಿನ ನಿಮ್ಮ ಅಜ್ಜಿ ನಡ್ಕೊಂಡಿದ್ದೆಲ್ಲ ನಾನು ಹೇಳಿದಾಗೆ.
ಎಸ್, ಇಷ್ಟು ದಿನ ನಿಮ್ಮ ಅಜ್ಜಿ ಋಷಿನ ಕೊಲೆಗಾರ ಅಂದಿದ್ದು, ಕಮಲಿನ ದ್ವೇಷ ಮಾಡಿದ್ದು, ತಾರಾ ತೊಂದರೆ ಕೊಟ್ಟಿದ್ದು, ಇದೆಲ್ಲದರ ಹಿಂದೆ ಇದ್ದ ಕಪಟ ನಾಟಕ ಸೂತ್ರಧಾರಿ ಈ ಉರ್ಮಿಳಾ. ಏನ್ ಹೇಳ್ತಿದ್ದೀರಾ ಮಾಮ್? ನೀವು ಅಜ್ಜಿ ಹತ್ರ ಇದನ್ನೆಲ್ಲ ಮಾಡ್ತಿದ್ರ? ನನಗೆ ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು. ಬಟ್ ವೈ ಮಾಮ್? ನಿನ್ಗೋಸ್ಕರ ಬೇಬಿ. ನಿನ್ನ ಲೈಫ್ ಸರಿ ಮಾಡೋದಕ್ಕೋಸ್ಕರ. ನನಗೋಸ್ಕರನ? ಮಾಮ್, ನಂಗೆ ಏನು ಅರ್ಥ ಆಗ್ತಿಲ್ಲ. ಆದರೆ ನನಗೆ ಅರ್ಥ ಆಯಿತು ಬೇಬಿ. ನಿಮ್ಮ ಅಪ್ಪನಿಗೆ ಅಷ್ಟು ಹುಷಾರಿಲ್ಲದೆ ಇದ್ರು, ಇಷ್ಟು ದಿನ ಅವ್ರ ಪಕ್ಕದಲ್ಲೇ ಇದ್ದು ಚಿಕ್ಕ ಮಗುನ ನೋಡ್ಕೊಂಡು ಹಾಗೆ ನೋಡಿಕೊಂಡೆ. ಆದರೆ ಅವ್ರ ಮನಸ್ಸಲ್ಲಿರೋದು ಆ ಕಮಲಿ ಅವ್ವ, ಆ ಗೌರಿ. ಆಗಲೇ ನಾನು ಡಿಸೈಡ್ ಮಾಡಿದೆ, ನನಗಾದ ಗತಿ ನನ್ನ ಮಗಳಿಗಾಗಬಾರ್ದು ಅಂತ. ನಾನು ಅವ್ರನ್ನ ಅಷ್ಟು ಇಷ್ಟಪಟ್ಟರು, ಅವ್ರು ನನ್ನನ್ನು ಇಷ್ಟಪಡಲಿಲ್ಲ. ಆಗ ನಿರಾಸೆ, ನೋವು ನಿನ್ಗಾಗಬಾರ್ದು ಅಂತ ನಾನು ಆಗಲೇ ಡಿಸೈಡ್ ಮಾಡಿದೆ. ನೀನು ಬಯಸಿದ್ದೆಲ್ಲ ನಿನಗೆ ಸಿಗಬೇಕು ಅಂತ ಡಿಸೈಡ್ ಮಾಡಿದೆ. ಆಗಲೇ ನಿಮ್ಮ ಅಜ್ಜಿನ ನನ್ನ ಕಂಟ್ರೋಲಿಗೆ ತಗೊಂಡೆ. ನನಗೆ ಹೇಗೆ ಬೇಕೋ ಹಾಗೆ ನಡೆಸ್ದೆ. ಎಸ್ ಬೇಬಿ, ಎಲ್ಲ ನಿನಗೋಸ್ಕರನೇ. ಯಾಕಂದರೆ ನೀನು ಅಂದರೆ ನನ್ನ ಜೀವ, ನನ್ನ ಲೈಫ್. ನೀನು ಖುಷಿಯಾಗಿದ್ರೇ ನಾನು ಖುಷಿಯಾಗಿರೋದು. ಐ ಲವ್ ಯು ಮಾಮ್. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಕಮಲಿ, ಕಮಲಿ, ರಿಷಿ. ಅತ್ತೆಮ್ಮ. ಅಮ್ಮ, ಏನಾಯ್ತಮ್ಮ? ನನಗೆ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅನ್ನಪೂರ್ಣಮ್ಮ ಅವರು ನಾಳೆ ಹೊಸ ವಿಲ್ ರೆಡಿ ಮಾಡ್ತಿದ್ದಾರಂತೆ. ಆದರೆ ಅದು ರೆಡಿ ಆಗೋದು ನಮ್ಮ ಮನೇಲಂತೆ. ನಮ್ಮ ಮನೆಯಲ್ಲ? ಹೌದು ರಿಷಿ. ಈಗಷ್ಟೇ ಲಾಯರ್ ಪಂಡಿತ್ ಕಾಲ್ ಮಾಡಿದರು. ನಾಳೆ ಬೆಳಗ್ಗೆ ಎಲ್ಲರೂ 10 ಗಂಟೆಗೆ ರೆಡಿಯಾಗಿರಿ ಅಂತ ಹೇಳಿದ್ದಾರೆ. ಅನ್ನಪೂರ್ಣಮ್ಮ ಅವರು ಮತ್ತೆ ಏನು ಸಂಚು ಮಾಡಿದಾರೋ ಏನೋ. ನಾವು ನೆಮ್ಮದಿಯಾಗಿರೋದು ಅವ್ರಿಗೆ ಇಷ್ಟನೇ ಇಲ್ಲ ಅನ್ಸುತ್ತೆ. ಯಾಕೆ ಈ ಥರ ಹಗೆ ಸಾಧಿಸ್ತಿದ್ದಾರೆ? ಊರ್ಮಿಳಾ ಬಂದು ನಾವು ಈ ಮನೆ ಬಿಟ್ಟು ಹೋಗೋದನ್ನು ತಡೆದ್ರು ಅನ್ನೋ ಕೋಪಕ್ಕೆ ಮತ್ತಿನ್ನೇನು ಪ್ಲ್ಯಾನ್ ಮಾಡಿದಾರೋ ಏನೋ. ನಾಳೆಯಿಂದ ಹೊಸ ಸಮಸ್ಯೆ ಶುರು ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಮ್ಮ, ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡಮ್ಮ. ಊರ್ಮಿಳಾ ಆಂಟಿ ಅಜ್ಜಿ ಹತ್ರ ಹೋಗಿ ಮಾತಾಡಿರ್ಬೋದು. ಅದಕ್ಕೆ ಅಜ್ಜಿ ಹೊಸ ವಿಲ್ ಬರ್ಸೋ ಯೋಚನೆ ಮಾಡಿರ್ಬೋದು. ಆಲ್ರೆಡಿ ಅನ್ನಪೂರ್ಣಮ್ಮ ಅವ್ರ ವಿಲ್ ಆಗಿದೆ ಅಲ್ವಾ? ಅದ್ರ ಪ್ರಕಾರ ಎಲ್ಲ ಆಸ್ತಿನೂ ಕಮಲಿ ಹೆಸರಲ್ಲಿದೆ. ಹಾಗೆ ಮುಖ್ಯವಾಗಿ ಕಮಲಿ ನಾಳೆ ಇಲ್ಲೇ ಇರಲೇಬೇಕು ಅಂತ ಹೇಳಿದ್ದಾರೆ. ಹೌದಾ? ಅಜ್ಜಿ ಹಂಗಂದ್ರ ಅತ್ತೆಮ್ಮ? ನಿಮ್ಮ ಅಜ್ಜಿ ಹೇಳಿದ್ದಾರೆ ಅಂತ ಲಾಯರ್ ಹೇಳಿದ್ರಮ್ಮ. ಆದರೂ ನಮ್ಮನೆಗೆ ಬಂದು ವಿಲ್ ಮಾಡೋ ಅವಶ್ಯಕತೆ ಏನಿದೆ ಅಮ್ಮ? ಕಮಲಿಯವರೇ, ನಿಮ್ಗೇನಾರು ಗೊತ್ತಾ? ಇಲ್ಲ ರಿಷಿ ಸರ್, ನನಗೇನು ಅರ್ಥ ಆಯ್ತಿಲ್ಲ. ಹೋಗ್ಲಿ ಬಿಡಿ, ತಲೆ ಕೆಡಿಸ್ಕೊಬಿಡಿ. ನಾಳೆ ಇಲ್ಲೇ ಎಲ್ಲ ನಡೆಯುತ್ತಲ್ಲ, ಗೊತ್ತಾಗತ್ತೆ. ಎಲ್ಲ ವಿಚಿತ್ರವಾಗೈತಲ್ಲ. ಊರ್ಮಿಳಾ ಚಿಕ್ಕಮ್ಮ ನಾನೇನೋ ತೆಪ್ಪು ಮಾಡೀನಿ, ತಿದ್ಕೋಬೇಕು ಅಂದರು. ಈಗ ನೋಡಿದ್ರೆ ವಿಲ್ನ ಹೊಸ್ದಾಗಿ ಬರ್ಸಕ್ಕೆ ನಾಳೆ ಬರ್ತಾವ್ರೆ. ಏನ್ ನಡೀತಾ ಐತೆ?
ಹಲೋ ಅತ್ತೆ, ನಾನು ಹೇಳೋದನ್ನ ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ ಅತ್ತೆ. ನೀವೇನಾದರೂ ನಾನು ಹೇಳ್ದ ಹಾಗೆ ಕೇಳಿಲ್ಲ ಅಂತ ಹೇಳಿದ್ರೆ, ಹಾಗೆ ನಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮೊಮ್ಮಗಳು ಕಮಲಿ ಜೀವಂತವಾಗಿ ಉಳಿಯೋದಿಲ್ಲ. ಏನು ಹೇಳ್ತಿದೀಯ ಊರ್ಮಿಳಾ? ನಿಜಾನೇ ಹೇಳ್ತಿದ್ದೀನಿ. ಈ ಕ್ಷಣನೇ ನೀವು ಇಲ್ಲ, ಇದೆಲ್ಲ ಸಾಧ್ಯನೇ ಇಲ್ಲ. ನೋ. ಓ, ಸಾಧ್ಯ ಇಲ್ಲ? ಸಾಧ್ಯ ಇಲ್ಲ ಅಂದ್ರೆ ನಿಮ್ಮ ಮೊಮ್ಮಗಳು ಕಮಲಿ ಸಾಯ್ತಾಳೆ. ಹೇಗಿದ್ದೀರಾ ಅತ್ತೆ? ಅತ್ತೆ, ನನಗೆ ಗೊತ್ತು, ನೀವು ಮಾವನ ಕಳ್ಕೊಂಡ್ಮೇಲೆ ತುಂಬ ಸ್ವರ್ಗ ಹೋಗಿದ್ದೀರಾ, ನೊಂದ್ಕೊಂಡಿದ್ದೀರಾ. ಅದಕ್ಕೆ ಇನ್ನು ಮುಂದೆ ನೀವು ಪ್ರೀತಿ ಪಾತ್ರರನ್ನ ಕಳ್ಕೋಬಾರ್ದು ಅಂತಲೇ ನಾನು ಈ ಪ್ರಯತ್ನ ಮಾಡ್ತಿರೋದು. ಅತ್ತೆ, ಪ್ಲೀಸ್ ಅತ್ತೆ, ನೀವು ಹಾಗೆ ನೋಡಬೇಡಿ. ನೀವು ಹಾಗೆ ನೋಡಿಬಿಟ್ರೆ ನನಗೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಆಮೇಲೆ ನಾನು ಕೆಟ್ಟೋಳಾಗೋದಕ್ಕೆ ಇಷ್ಟನೇ ಆಗೋಲ್ಲ. ಅತ್ತೆ, ನಿಜ ಹೇಳಬೇಕು ಅಂದರೆ ನಾನಷ್ಟು ಕೆಟ್ಟೋಳಲ್ಲ ಅತ್ತೆ. ನೀವು ಹೇಗೆ ನೀವು ತುಂಬ ಪ್ರೀತಿಸೋ ನಿಮ್ಮ ಮೊಮ್ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀರೋ, ನಾನು ಹಾಗೆ ನಾನು ಪ್ರೀತಿಸೋ ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನೀವು ಕೆಟ್ಟವ್ರಲ್ಲ ಅಂದಮೇಲೆ ನಾನು ಹೇಗತ್ತೆ ಕೆಟ್ಟವಳಾಗ್ತೀನಿ? ಈಗಲಾದರೂ ಹೇಳು, ಯಾಕೆ ಊರ್ಮಿಳಾ, ಯಾಕೆ ಈ ರೀತಿ ನನ್ನ ಕೈ ಮಾಡಿಸ್ತಾ ಇದೆಯಾ? ಕೇಳಿದ್ರೆ ಮಗಳಿಗೋಸ್ಕರ ಅಂತೀಯ. ಅಲ್ಲ, ಅನಿಕಾಗೋಸ್ಕರ ಕಮಲಿ ಜೀವನ ಯಾಕೆ ಹಾಳಾಗಬೇಕು ಹೇಳು? ಇಲ್ಲಿವರೆಗೂ ನೀನು ಹೇಳಿದ್ದನ್ನೆಲ್ಲ ನಾನು ಚಾಚು ತಪ್ಪದೆ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂತ ಕೇಳಿದ್ರೆ ಉದ್ದೇಶ ಮಾತ್ರ ಹೇಳ್ತಾ ಇಲ್ಲ. ಈಗ ಹೇಳು, ಯಾಕೆ? ಹೇಳ್ತೀನತ್ತೆ, ಆದರೆ ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಆಗಬೇಕು. ಏನು? ನಾಳೆ ನಿಮ್ಮ ಬಿಲ್ನ ನೀವು ಹೊಸದಾಗಿ ಬರೀಬೇಕಾಗುತ್ತೆ. ಅದು ನಾನು ಹೇಳಿದ ಪ್ರಕಾರ. ವಿಲ್ ಬರಿಬೇಕಾ? ನಾನು ಆಲ್ರೆಡಿ ಬರ್ದಿದ್ದೀನಲ್ಲ. ಅದು ಹಳೆ ಕತೆ ಬಿಡಿಯತ್ತೆ. ಆಗ ನಿಮಗೆ ನಿಮ್ಮ ಮೊಮ್ಮಗಳು ಕಮಲಿ ಅಂದರೆ ತುಂಬ ಇಷ್ಟ ಆಯಿತು. ಈಗ ಇಷ್ಟ ಇಲ್ವಲ್ಲ? ಯಾವಾಗಲೂ ನಾವು ಇಷ್ಟಪಡೋರಿಗೆ ಎಲ್ಲನೂ ಕೊಡ್ತೀವಿ, ನಾವು ದ್ವೇಷ ಮಾಡೋರಿಗೆ ಏನೂ ಕೊಡಲ್ಲ. ಹಾಗಿದ್ಮೇಲೆ ಈಗಿನ ಪ್ರಕಾರ ನೀವು ದ್ವೇಷಿಸೋ ಕಮಲಿ ಹೆಸರಲ್ಲಿ ನಿಮ್ಮ ಆಸ್ತಿ ಎಲ್ಲ ಇರಬೇಕಾತೆ. ಏನು ಹೇಳ್ತಾ ಇದೆಯಾ ನೀನು? ನಾಳೆ ನಿಮ್ಮ ವಿಲ್ ಬದಲಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಆದರೆ ಅದನ್ನು ಬರೆಯೋದು ನಿಮ್ಮ ವಿಲ್ ಪ್ರಕಾರ ಅಲ್ಲ, ನನ್ನ ವಿಲ್ ಪ್ರಕಾರ. ಅರ್ಥ ಆಯ್ತಾ? ನಾಳೆ ನಿಮ್ಮ ಮೊಮ್ಮಗಳ ಮನೆಯಲ್ಲಿ ಹೊಸ ವಿಲ್ ಡಿಕ್ಲೇರ್ ಆಗುತ್ತೆ. ನಿಮ್ಮ ಮೊಮ್ಮಗಳು ಎಲ್ಲ ಅಲ್ಲೇ ಇದ್ದಾರೆ ಅಂತ ನೀವೇನಾದರೂ ಅತಿ ಬುದ್ಧಿವಂತಿಕೆ ತೋರ್ಸೋಕ್ಕೆ ಹೋದರೆ ನಿಮ್ಮ ಮೊಮ್ಮಗಳು ಬದುಕಿರೋಲ್ಲ. ಪ್ಲೀಸ್ ಅತ್ತೆ, ನನ್ನನ್ನು ಕೆಟ್ಟೋಳನ್ನಾಗಿ ಮಾಡಬೇಡಿ.
ನನಗನ್ಸುತ್ತೆ ಅಜ್ಜಿ ಈಗ ಬದಲಾಗಿರೋದ್ರಿಂದ ವಿಲ್ಲಲ್ಲೂ ಬದಲಾವಣೆ ಮಾಡ್ಬೋದಾ ಅಂತ. ಅಂದರೆ ಇಲ್ಲಿ ತನಕ ಅವರೆಲ್ಲ ಆಸ್ತಿನೂ ಕಮಲಿಯವ್ರ ಹೆಸರಲ್ಲಿತ್ತು. ಈಗ ಕೆಲವೊಂದು ಚೇಂಜಸ್ನ ಮಾಡಬೇಕು ಅಂತ ಅನ್ಸಿರ್ಬೋದಲ್ವಾ? ಅಥವಾ ಊರ್ಮಿಳಾ ಆಂಟಿ ಮಾತಿಗೆ ಒಪ್ಪಿ ನಮ್ಮ ಆಸ್ತಿ ಮತ್ತು ಮನೆನ ವಾಪಸ್ ಕೊಡೋದಕ್ಕೆ ನಿರ್ಧಾರ ಮಾಡಿರ್ಬೋದಾ? ಇದೆರಡರಲ್ಲಿ ಯಾವುದೇ ನಿಜ ಆಗಿದ್ರೂ ವಿಲ್ ಮಾಡೋದಕ್ಕೆ ನಮ್ಮನೆಗೆ ಬರ್ತಿರ್ಬೋದಲ್ವಾ? ಇರ್ಬೋದು, ಆದರೆ ಏನೂ ಸರಿಯಾಗಿ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಮತ್ತೆ ನಮ್ಮನ್ನು ಯಾವ ಅಗ್ನಿ ಪರೀಕ್ಷೆಗೂ ತಳ್ಳದೇ ಇರಲಿ ಅಂತ ಬೇಡ್ಕೋತೀನಿ ಅಷ್ಟೆ. ಅಮ್ಮ, ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ಅಜ್ಜಿ ಒಳ್ಳೆಯವರೇ. ಆದರೆ ತಾತ ಹೋದ್ಮೇಲೆ ಅವ್ರು ಹೀಗೆಲ್ಲ ಬಿಹೇವ್ ಮಾಡ್ತೀಯಾರಷ್ಟೆ. ನೀನು ಯಾಕೋ ಅವ್ರ ಪರ ವಹಿಸ್ಕೊಂಡು ಬರ್ತಾ ಇದೆಯಾ? ನೋಡ್ರಿ ರಿಷಿ, ಅವ್ರು ನಿನ್ನ ಬಗ್ಗೆ ಮಾತ್ರ ಕಿಡಿಕಾರಿದ್ದಿದ್ರೆ ನಾನು ಏನೂ ಅನ್ಕೋತಿರ್ಲಿಲ್ಲ. ಏನೋ ತಪ್ಪು ತಿಳುವಳಿಕೆ ಆಗಿದೆ, ಮುಂದೆ ಸತ್ಯ ಗೊತ್ತಾದ್ಮೇಲೆ ಸರಿ ಹೋಗ್ತಾರೆ ಅಂತ ಅನ್ಕೋತಿದ್ದೆ. ಆದರೆ ಅವ್ರ ಸ್ವಂತ ಮೊಮ್ಮಗಳು ಕಮಲಿ ಇವಳನ್ನ ಎಷ್ಟು ಗೋಳು ಹಿಡ್ಕೊಂಡಿದ್ದಾರೆ ಗೊತ್ತಾ? ಅಜ್ಜಿ ಬದಲಾಗಕ್ಕೆ ನಾನು ಮಾಡಿರೋ ಆ ತೆಪ್ಪೆ ಕಾರಣ ಅಂದರು ಊರ್ಮಿಳಾ ಚಿಕ್ಕಮ್ಮ. ಆದರೆ ನನಗೆ ಮಾತ್ರ ಏಟೇ ಯೋಚನೆ ಮಾಡಿದ್ರು ನಾನು ಏನು ತಪ್ಪು ಮಾಡೀನೋ ಅಂತ ಗೊತ್ತೇ ಆಯ್ತಾ ಇಲ್ಲ. ಅಲ್ಲ, ಅಜ್ಜಿ ಈ ಥರ ಬದಲಾಗಕ್ಕೆ, ಈ ಮಟ್ಟಕ್ಕೆ ನನ್ನ ಮೇಲೆ ದ್ವೇಷ ಸಾಧಿಸೋಕ್ಕೆ ನಾನು ಏನು ತಪ್ಪು ಮಾಡೀನಿ? ದ್ಯಾವ್ರೆ, ನೀನೇ ನನಗೆ ಅರ್ಥ ಮಾಡಿಸು ಅದೇನು ಅಂತ. ಕಮಲಿ, ಏನು ಯೋಚನೆ ಮಾಡ್ತಿದ್ಯಾ? ನೋಡು, ನಾಳೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡ. ಆಗಿದ್ದಾಗಲಿ ನಾವು ನಿನ್ನ ಜೊತೆ ಇದ್ದೀವಿ. ಓಕೆ?